ಸೊ ಸರ್ಕಾರ ಯಾಕೆ ಹಾಗಾದರೆ ಬೇಕಾಬಿಟ್ಟಿಯಾಗಿ ಪರವಾನಗಿ ನೀಡ್ತಿದೆ ಅಂತ ನೋಡ್ತಾ ಹೋದರೆ ದುಡ್ಡು ಬೇಕಲ್ವಾ ಅವರಿಗೆ, ಅದಕ್ಕೋಸ್ಕರವೇ ಈ ಪರವಾನಗಿಯನ್ನು ಕೊಡ್ತಾ ಇರುವಂಥದ್ದು. CL7 ಬಾರ್ಗೆ ಅನುಮತಿಯನ್ನು ಸರ್ಕಾರ ಹೆಂಗಂದ್ರೆ ಹಾಗೆ ನೀಡ್ತಾ ಇರತಕ್ಕಂಥದ್ದು. ಹಲವು ಇಲಾಖೆಗಳಿಗೆ ನೀಡಿರುವಂಥ ತೆರಿಗೆ ಗುರಿ ರಾಜ್ಯ ಸರ್ಕಾರಕ್ಕೆ ತಲುಪ್ತಾ ಇಲ್ಲ, ಅದು ತೃಪ್ತಿ ತರ್ತಾ ಇಲ್ಲ ಅನ್ನೋಂಥ ಒಂದು ಮಾಹಿತಿಯೂ ಸಹ ಇದೆ. ಓಕೆ, ಯಾಕೆ ನಿರ್ಧಾರಕ್ಕೆ ಬಂದಿದೆ ರಾಜ್ಯ ಸರ್ಕಾರ ಅಂದರೆ ತನ್ನ ಬೊಕ್ಕಸವನ್ನು ತುಂಬಿಸ್ಕೊಳ್ಳೋದಕ್ಕೆ. ಆದರೆ ಬೊಕ್ಕಸ ತುಂಬಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಗೆ ಯುವಕರ ಭವಿಷ್ಯವನ್ನೇ ನೀವು ಹಾಳು ಮಾಡಿ ನೀವು ಬೊಕ್ಕಸ ತುಂಬಿಸ್ಕೊಳ್ಳುವಂಥದ್ದು ಏನಿಲ್ಲ. ಹೆಚ್ಚಾಗಿ ನೀವು ಬಾರ್ಗಳನ್ನು ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಯುವಕರು ಬಾರ್ ಅಂಗಡಿಗಳ ಕಡೆಗೆ ಮುಖ ಮಾಡ್ತಾರೆ. ಕಣ್ಣಿಗೆ ಎತ್ತಿದ್ರೆ ಸಾಕು ಅವರಿಗೆ ಬಾರ್ ಅಂಗಡಿ ಕಾಣಿಸುತ್ತೆ. ಅದೇ ಇವತ್ತಿರ್ತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ಅಂತ ಸರ್ಕಾರ ತನ್ನ ಬೊಕ್ಕಸವನ್ನು ತುಂಬಿಸ್ಕೊಳ್ಳೋದಕ್ಕೆ ಕಳ್ಳ ಮಾರ್ಗ ಹಿಡಿದಿದೆ ಅನ್ನುವಂಥ ಒಂದು ವಿಚಾರ. ಈಗ ಹೆಜ್ಜೆಗೂ ಬಾರ್ ಓಪನ್ ಮಾಡಿದ್ದಾರೆ. ಅದ್ರ ಬದಲು ಒಳ್ಳೊಳ್ಳೆ ಸ್ಕೂಲ್ ಓಪನ್ ಮಾಡಬೇಕು, ಒಳ್ಳೊಳ್ಳೆ ಲೈಬ್ರರಿಗಳು ಓಪನ್ ಮಾಡಬೇಕು, ಮತ್ತು ಬಡವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು. ಯಾವ ಥರ ಬಡವ್ರ ಮಕ್ಕಳು ಒಂದು ಸ್ವಲ್ಪ ಮೇಲೆ ಬೆಳಿಬೇಕು. ಈಗ ಓದೋ ಮಕ್ಕಳಿಗೆ ಒಂದು ಸ್ವಲ್ಪ ಫ್ರೀ ಸೀಟು ಎಲ್ಲ ಮಾಡಿಸಿರೆ ಇನ್ನೂ ನಮ್ಮ ಈಗ ಹೆಜ್ಜೆಗೂ ಕುಡಿದು ಹಾಳು ಮಾಡೋರಿಗೆ ಅಂತ ಸುಮ್ಮನೆ ಏನಕ್ಕೆ ಈ ಥರ ಮಾಡ್ತವ್ರೆ. ಅದ್ರ ಬದಲು ಓದೋ ಮಕ್ಕಳಿಗಾರ ಫ್ರೀ ಸೀಟ್ ಎಲ್ಲ ಕೊಟ್ಟರೆ ಲೈಬ್ರರಿ ಓಪನ್ ಮಾಡಿಸಿರೆ ಇನ್ನೂ ಮಕ್ಕಳು ಮೇಲೆ ಬೆಳೀತಾರೆ. ಏನಪ್ಪ ಅಂದರೆ ಇನ್ನೂ ಈ ಬಾರು ಇವೆಲ್ಲ ಓಪನ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಮಕ್ಕಳಿಗೆ ಒಂದು ಸ್ವಲ್ಪ ವಿದ್ಯಾಭ್ಯಾಸ ಎಲ್ಲ ಕೊಟ್ಟರೆ ಇನ್ನು ಮುಂದೆ ಒಂದು ಸ್ವಲ್ಪ ನಮ್ಮ ರಾಜ್ಯ ಮುಂದೆ ಬೆಳೀತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಖಂಡಿತ ತುಂಬ ತಪ್ಪು ಸರ್ ಇದು. ಇನ್ನು ಅದ್ರ ಬದಲು ಶಾಲೆನೋ ಕಾಲೇಜುಗಳು ಓಪನ್ ಮಾಡ್ಬೋದು, ಅನಾಥ ಆಶ್ರಮಕ್ಕೆ ಮಕ್ಕಳಿಗೆ ಆ ಥರ ಅನುಕೂಲ ಮಾಡ್ಬೋದು. ಅದು ಬಾರ್ ಇದು ಮಾಡಿಕೊಂಡ್ರೆ ಸುಮ್ಮನೆ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತಾರೆ, ಗಂಡಸರಿಗೆ ಕುಡಿದು ಹಾಳು ಮಾಡಿ ಇದು ಮಾಡ್ತಾಯಿದ್ದಾರೆ ಅಷ್ಟೇ ಸರ್. ಇದು ಹೌದೌದು, ಆದಾಯಕ್ಕೋಸ್ಕರನೇ, ಅವರು ಸರ್ಕಾರದ ಆದಾಯಕ್ಕೋಸ್ಕರ, ಜನಗಳ ಆದಾಯಕ್ಕೋಸ್ಕರ ಅಲ್ಲ. ಇದು ಜನಗಳ ಅನುಕೂಲ ಮಾಡ್ಬೇಕಂದ್ರೆ ಬೇರೆ ಶಾಲೆ ಅದು ಪ್ರಾರಂಭ ಮಾಡ್ಬೋದಲ್ವಾ. ಅದು ಬಾರ್ಗಳು ಯಾಕೆ ಓಪನ್ ಮಾಡಬೇಕು? ಅವ್ರಿಗೆ ಅಂದರೆ ಪ್ರಾಫಿಟ್ ಇರೋದ್ರಿಂದ ಬಾರ್ಗಳು ಓಪನ್ ಮಾಡ್ತಾ ಇದ್ದಾರೆ ಸರ್. ಓಕೆ, ನೀವು ತುಮಕೂರಿನಿಂದ ಸುಮಂಗಳ ಅನ್ನೋರು ಕಾಲ್ ಮಾಡಿದ್ದಾರೆ. ಸುಮಂಗಳ ಅವರೇ ನಮಸ್ತೆ. ನಮಸ್ತೆ ಸರ್. ಎಸ್ ಸುಮಂಗಳ ಅವರೇ, ನೋಡ್ತಾ ಇದ್ದೀರಾ RMAX ನ? ಹಾ ಸರ್, ನೋಡ್ತಾ ಇದ್ದೀನಿ. ಹೆಂಗ್ ಬರ್ತಿದೆ ಮೇಡಮ್ ಎಲ್ಲ ಇದು ಪ್ರೋಗ್ರಾಮ್ಸ್ ಎಲ್ಲ ಹೆಂಗ್ ಬರ್ತಿದೆ? ಚೆನ್ನಾಗಿ ಬರ್ತಿದೆ ಸರ್. ಓಕೆ, ಏನ್ ಹೇಳ್ತೀರಿ ಸುಮಂಗಳ ಅವರೇ ಇವತ್ತಿನ ಈ ಒಂದು ಬಾರ್ ಲೈಸೆನ್ಸ್ಗಳು ಜಾಸ್ತಿ ಕೊಡ್ತಾ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅವರು ಸರ್ಕಾರಕ್ಕೆ ದುಡ್ಡು ಬೇಕು ಸರ್. ಜನ ಹೆಂಗಾದ್ರೂ ಸತ್ತೋದ್ರೂ ಪರವಾಗಿಲ್ಲ, ಸರ್ಕಾರಕ್ಕೆ ದುಡ್ಡು ಬೇಕು. ಮನೆ ಹಾಳಾದ್ರೂ ಪರವಾಗಿಲ್ಲ, ಮನೆ ಹಾಳಾದ್ರೂ ಪರವಾಗಿಲ್ಲ, ಸಂಸಾರ ಬೀದಿ ಬಂದು ಅವ್ರು ಗಂಡ ಸತ್ತೋದ್ರೂ ಪರವಾಗಿಲ್ಲ, ಹೆಂಡತಿ ಮಕ್ಳು ಬೀದಿಗೆ ಬಂದ್ರು ಪರವಾಗಿಲ್ಲ, ಅವ್ರ ಬೊಕ್ಕಸ ತುಂಬೇಕಷ್ಟೇ. ಜನ ಹೆಂಗಾದ್ರೂ ಹೋಗ್ಬಿಡ್ಲಿ, ಅವ್ರು ಚೆನ್ನಾಗಿರ್ಬೇಕು. ಅದು ಒಂದು ಒಳ್ಳೆ ಸ್ಥಾನದಲ್ಲಿ ಇದಾರೆ ಅಂತಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು. ಅದನ್ ಬಿಟ್ಟು ಬೀದಿಗೆ ಹೆಜ್ಜೆಗೊಂದೊಂದಿದೆ ಸರ್. ಈಗ ಹೆಜ್ಜೆಗೊಂದೊಂದಿದೆ, ಹೆಜ್ಜೆಗೊಂದೊಂದು ಆಸ್ಪತ್ರೆ ಇದೆ. ಅದೇ ಪ್ರಾಣ ಉಳಿಸ್ಕೊಳ್ಳೋ ಅಷ್ಟು ಇದು ಯುವಕರಿಗೆ ಏನು ಇಲ್ಲ. ಯಾಕಂದ್ರೆ ಏನು ಇರಲ್ಲ, ಕುಡ್ದು ಎಲ್ಲ ಹೋಗ್ಬಿಟ್ಟಿರ್ತಾವ ಆಲ್ರೆಡಿ ಅವ್ರಿಗೆ. ಅಲ್ಲ ಸುಮಂಗ್ಲವ್ರು 2000 ರೂಪಾಯಿ ಅಲ್ಲ, ನೀವೇನ್ ಹಿಂಗಂದ್ ಬಿಟ್ರೆ 2000 ರೂಪಾಯಿ ಕೊಡ್ತಾರಲ್ಲ, 2000 ರೂಪಾಯಿ ಕೊಡೋದು ಬೇಡ, ಅವ್ರು ಬಸ್ ಫ್ರೀ ಮಾಡೋದು ಬೇಡ, ಅವರು ಇದು ಕೊಡ್ಲಿ, ಕೆಲ್ಸ ಕೊಡ್ಲಿ, ಅವ್ರು ಬದುಕೋಕ್ ದಾರಿ ಮಾಡ್ಕೊಡ್ಲಿ. 2000 ರೂಪಾಯಿ ಕೊಡ್ತೀವಿ, ಇದ್ ಕೊಡ್ತೀವಿ, ಅದ್ ಕೊಡ್ತೀವಿ, ಏನು ಬೇಡ ಸರ್. ಯಾರು ಕೇಳಿಲ್ಲ ಅದನ್ನೆಲ್ಲ. ಇವ್ರ ಸರ್ಕಾರ ಉಳಿಸ್ಕೊಳಕ್ಕೋಸ್ಕರ ಭರವಸೆಗಳು ಕೊಟ್ಬಿಟ್ಟು ಜನಕ್ಕೆ ಇದು ದಿಕ್ತಪ್ಪಿಸ್ತಿರ್ತಾರಷ್ಟೇ. ಮೊನ್ನೆ ನೋಡಿದ್ರಲ್ಲ ಹೋರಾಟ ಧಾರವಾಡದಲ್ಲಿ ಯುವಕರು ಮಾಡಿದ ಅದೇ ಸರ್, ಎಲ್ಲ ಈಗ ಜನ ಕಷ್ಟಪಟ್ಟು ಓದ್ರಿ ಅಂತಾರೆ, ಕಷ್ಟಪಟ್ಟು ಓದಿದ್ರು ಬೀದಿಲಿ ನಿಂತ್ಕೊಂಡು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದಿದೆ ಈಗ ಯುವಕರಿಗೆ. ಹೌದು, ಏನ್ ಪ್ರಯೋಜನ? ಈಗ ಮುಂದೆ ಈಗ ಮಕ್ಳು ಓದ್ಬೇಕು ಅಂತಂದ್ರೆ ಅವ್ರನ್ನೆಲ್ಲ ನೋಡಿದಾಗ ಏನಕ್ಕೆ ಓದ್ಬೇಕು ಅನ್ಸುತ್ತೆ. ಈಗ ಕಷ್ಟಪಟ್ಟು ಅಷ್ಟು ವರ್ಷ ಕಷ್ಟಪಟ್ಟು ಅವ್ರು ಓದ್ತಿರ್ತಾರೆ, ಏನೋ ಒಂದ್ ಭರವಸೆ ಇಟ್ಕೊಂಡಿರ್ತಾರೆ, ಏನೋ ನಾವು ಒಂದ್ ದಾರಿ ಮಾಡ್ಕೊಬೇಕು, ಒಂದೇನೋ ಮಾಡ್ಕೊಬೇಕು ಅನ್ಕೊಂಡಿರ್ತಾರೆ. ಏನ್ ಬಂತು ಸರ್? ಒಂದು ಸರ್ಕಾರ ಒಂದು ಅಷ್ಟು ಕಷ್ಟಪಟ್ಟು ಓದಿದಾರೆ ಅಂತಂದ್ರೆ ಇವ್ರೇನು ಒಳ ಇದ್ರಲ್ಲಿ ಇದನ್ ಮಾಡ್ಕೊಂಡು ತಗೊಂಡಿರ್ತಾರೆ, ಕೊಡ್ತಾರೆ, ಇವ್ರಿಗೆ ಬೇಕಾದವ್ರು ಕೊಟ್ಟಿರ್ತಾರೆ. ಕಷ್ಟಪಟ್ಟಿರೋರ್ಗ್ ಬೆಲೆನೇ ಇಲ್ಲ. ಈಗ ದುಡ್ಡು ಇರ್ಬೇಕು. ಈಗ ಒಂದ್ ಜಾಬ್ ತಗೊಬೇಕು ಅಂತಂದ್ರೆ ದುಡ್ಡು ಇರ್ಬೇಕು ಮನುಷ್ಯನ್ಗೆ. ಅದೇ ದುಡ್ಡಿದ್ರೆ ಅವನು ಒಂದ್ ಬಿಸ್ನೆಸ್ ಮಾಡ್ಕೊಂತಾನೆ. ಆಮೇಲೆ ಎಷ್ಟೋ ಕಡೆ ಸುಮಂಗ್ಲವ್ರೆ ನಾವೇ ವರದಿ ಮಾಡಿದೀವಿ, ಊರುಗಳಲ್ಲಿ ಬಾರ್ ಓಪನ್ ಮಾಡೋದು ಬೇಡ ಅಂತ ಮಹಿಳೆಯರೆಲ್ಲರೂ ಹೋರಾಟ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಮಾಡ್ತಾರೆ ಸರ್, ಮಾಡಿದ್ರು ಏನು ಪ್ರಯೋಜನ? ರಾಜಕೀಯ ಜಾಸ್ತಿ ಸರ್. ಈಗ ಒಂದು ಚಿಲ್ಲರೆ ಅಂಗಡಿಲಿ ನೋಡಿ ಇರುತ್ತೆ, ಹಳ್ಳಿಲೂ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿರ್ತಾರೆ. ಅವ್ರು ಒಂದ್ ಚಿಲ್ಲರೆ ಅಂಗಡಿಲೂ ಮಾರ್ತಿರ್ತಾರೆ, ಮದ್ಯಪಾನ ಮಾಡ್ತಾ ಇರ್ತಾರೆ. ಪ್ರತಿ ಒಂದ್ ಹಳ್ಳಿಲೂ ಮಾರ್ತಿರ್ತಾರೆ. ಎಲ್ಲಿ ಒಂದ್ ರೋಡಲ್ಲಿ ಹೋಗ್ರಿ, ಒಂದ್ ರೋಡಲ್ಲಿ ಹೆಜ್ಜೆಗೂ ಒಂದ್ ಅರ್ಧ ಕಿಲೋಮೀಟರ್ಗೆ ಒಂದ್ 4-5 ಬಾರ್ ಇರ್ತವೆ.
ಎಲ್ಲಿ ಬಸ್ ಸ್ಟ್ಯಾಂಡ್ ಮಕ್ಳಿಗೆ ಓದೋ ಇದು ಯಾವ್ದು ಇರಲ್ಲ, ಮಕ್ಳಿಗೆ ಅಟ್ರಾಕ್ಷನ್ ಆಗೋ ತರ ಪ್ರತಿ ಒಂದ್ ಯುವಕರಿಗೂ ಅಟ್ರಾಕ್ಷನ್. ಈಗ ನೋಡಿ ನೀವು ಎಷ್ಟು ಸಾವಾಗ್ತಿದೆ ಅಂತಂದ್ರೆ, ಮುಂಚೆ ಹೆಂಗಿತ್ತು ಅಂತಂದ್ರೆ 100 ವರ್ಷ ಆದ್ರೆ ಅಷ್ಟೇ ಸಾಯೋರು, 70-80 ವರ್ಷ ವಯಸ್ಸಾಗಿ ಏನೋ ಆಗಿ ಸಾಯೋರು. ಈಗ ಹಂಗಲ್ಲ, ಹಾರ್ಟ್ ಅಟ್ಯಾಕು, ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರು ಎಲ್ಲ 20-30-40 ವರ್ಷದ ಒಳಗಡೆ ಯುವಕರೇ ಸಾಯ್ತಿರೋದೀಗ. ಹೌದು ಹೌದು. ಇದಕ್ಕೆಲ್ಲ ಕಾರಣನೇ ಮದ್ಯಪಾನ. ಸುಮ್ನೆ ಹಾಕಿರ್ತಾರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಂದ್ಮೇಲೆ ಏನಕ್ಕೆ ಕೊಡ್ಬೇಕು? ಲೈಸೆನ್ಸ್ ಎಲ್ಲ ಏನಕ್ಕೆ ಕೊಡ್ಬೇಕು? ಕರೆಕ್ಟ್. ಕೊಡ್ತಾರೆ ಇವ್ರು, ಏನೋ ಅಲ್ಲಿ ಲಂಚಗಳು ಇಸ್ಕೊಂತಾರೆ, ಇವ್ರು ಅಲ್ಲಿ ಇಸ್ಕೊಂಡ್ ಕೊಟ್ಬಿಡ್ತಾರೆ. ಯಾರ್ ಮನೆ ಆಡ ಹೋದ್ರು ಪರವಾಗಿಲ್ಲ, ಅವರು ಇದು ಮಾಡ್ಕೊಬೇಕಷ್ಟೇ. ಆದ್ರೆ ಈಗ ಜನರೇಷನ್ ಹಂಗೆ ಆಗಿದೆ, ಕೆಟ್ಟದಕ್ಕೆ ಅಟ್ರಾಕ್ಷನ್ ಆಗೋ ಅಷ್ಟು ಒಳ್ಳೇದಕ್ಕೆ ಅಟ್ರಾಕ್ಷನ್ ಆಗಲ್ಲ ಯಾರು. ಓಕೆ ಸುಮಂಗ್ಲವ್ರೆ, ಥ್ಯಾಂಕ್ ಯು ಆರ್ಮ್ಯಾಕ್ಸ್ ಕಾಲ್ ಮಾಡಿದ್ದಕ್ಕೆ. ಎಸ್, ಸೊ ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳಿಸ್ಕೊತಾ ಇದ್ದೀವಿ ವೀಕ್ಷಕರೇ ನಾವು. ಅಂದರೆ ಎಲ್ರದ್ದು ಒಂದೇ, ಇದರಿಂದ ಎಷ್ಟೋ ಮನೆ ಹಾಳಾಗುತ್ತೆ, ಎಷ್ಟೋ ಸಂಸಾರಗಳು ಹಾಳಾಗ್ತವೆ. ಎಷ್ಟೋ ಜನ ಹೆಣ್ಮಕ್ಳು ಗಂಡ ವಿಪರೀತ ಕುಡ್ದು ಮನೇನ ಸಂಸಾರ ನೋಡ್ಕೊಳ್ಳೋದೇ ಬಿಟ್ಟಿರ್ತಕ್ಕಂಥದ್ದನ್ನು ನೋಡಿ ಪಾಪ ಅವ್ರ ಹೆಣ್ಮಕ್ಳು ಮಕ್ಕಳಿರ್ತಾವೆ, ಮನೆ ಕೆಲಸ ಮಾಡೋದು, ಗಾರ್ಮೆಂಟ್ಸ್ಗೆ ಹೋಗೋದು, ಏನೋ ಕಷ್ಟ ಕೂಲಿ ಕೆಲಸಕ್ಕೆ ಹೋಗೋದು, ಏನೋ ಮಾಡ್ಕೊಂಬಂದು ಆ ಮಕ್ಕಳನ್ನ ಸಾಕ್ತಾ ಇರ್ತಕ್ಕಂಥ ಒಂದು ವಿಚಾರ. ಇವರು 2,000 ರೂಪಾಯಿ ಕೊಡ್ತೀನಿ ಅಂತ ಸರ್ಕಾರ ಹೇಳ್ತಾರೆ. ಆ 2,000 ರೂಪಾಯಿಯೂ ನೆಟ್ಟಗೆ ಕೊಡೋದಿಲ್ಲ. ಆ ಕೊಟ್ಟಿರೋ 2,000 ರೂಪಾಯಿಗೆ 20,000 ರೂಪಾಯಿ ಖರ್ಚಾಗೋ ರೀತಿಯಲ್ಲಿ ಇವರು ಜನರಿಂದ ಸುಲಿಗೆ ಮಾಡ್ತಾ ಇರ್ತಕ್ಕಂಥ ರೀತಿ, ಮನೆ ಹಾಳಾಗಿರ್ತಕ್ಕಂಥದ್ದು. ಎಷ್ಟೋ ಜನ ಹೆಣ್ಮಕ್ಳು ಹೆಂಗೆ ಕಣ್ಣೀರು ಹಾಕ್ತಾ ಇದ್ದಾರೆ ಪ್ರತಿನಿತ್ಯ ಅಂದರೆ, ಯಾಕಪ್ಪ ಈ ಮದ್ಯ ಅನ್ನೋದು ನಮ್ಮ ಸಮಾಜದಲ್ಲಿ ಇದೆ ಅನ್ನುವ ರೀತಿಯಾದಂಥ ಒಂದು ಮನಸ್ಥಿತಿಗೆ ಹೆಣ್ಮಕ್ಳು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಕೊಟ್ರೇಶ್ ಅನ್ನೋರು ಶಿವಮೊಗ್ಗದಿಂದ ಕಾಲ್ ಮಾಡಿದ್ದಾರೆ. ಹೇಳಿ ಕೊಟ್ರೇಶ್ ಅವರೇ. ಸರ್, ಇದು ಬಾರ್ಗಳ ಲೈಸೆನ್ಸ್ ಎಲ್ಲ ಕೊಡ್ತಾ ಇದಾರಲ್ಲ ಇದು ಸರ್ಕಾರದವರು. ಹೌದು ಸರ್. ಒಂದು ಯುವಕರನ್ನ ಎಲ್ಲಾ ಪೂರ್ತಿ ಹಾಳುಗೆಡುವಂತ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದಾರೆ ಇವತ್ತಿನ ದಿನದಲ್ಲಿ. ಹೌದು ಸರ್, ಅದಕ್ಕೆ ಈ ವರದಿ ಮಾಡ್ತಿದೀವಿ ಸರ್ ನಾವು. ಏನ್ ಹೇಳ್ತೀರಿ ಸರ್ ಈ ವರದಿಗೆ ಸಂಬಂಧಪಟ್ಟಂತೆ ನೀವು? ವರದಿಗೆ ಇದು ಮಾಡ್ತಾ ಇರೋದು ಗೌರ್ಮೆಂಟ್ ತಮ್ಮ ಉಪಯೋಗ ಮಾಡ್ತಾ ಇದೆ ಹೊರತು ಸಾರ್ವಜನಿಕರ ಉಪಯೋಗ ಅಲ್ಲ ಸರ್. ಇದು ಸಾರ್ವಜನಿಕರ ಹಾನಿಗಳಿಗಾಗಿ ಅವರ ಜೀವನ ಪೂರ್ತಿ ಸರ್ವನಾಶ ಮಾಡ್ತಾ ಇದ್ದಾರೆ. ಅಲ್ಲ, ಉದ್ಯೋಗ ಕೊಡಿ ಅಂದ್ರೆ ಇವರು ಎಣ್ಣೆ ಕೊಡ್ತಾರಲ್ಲ ಕೈಗೆ, ಮದ್ಯದ ಬಾಟಲ್ ಕೊಡ್ತಾರಲ್ಲ ಕೈಗೆ, ಏನ್ ಹೇಳೋಣ ಇಂಥವ್ರಿಗೆ ಅಂತ. ಸರ್, ಈ ಸರ್ಕಾರವನ್ನ ತಂದಿರೋದು ನಮ್ ಮೊದ್ಲಿಗೆ ನಾವು ತಪ್ಪು ಮಾಡ್ತಾ ಇರೋ ಕೆಲಸ ಇದು ಸರ್. ಸರ್ ಟಿವಿ ನೋಡಬೇಡಿ ಕೊಟ್ರೇಶ್ ಅವರೇ, ಟಿವಿ ನೋಡಬೇಡಿ, ಹಂಗೆ ಮಾತಾಡಿ. ಟಿವಿ ಮ್ಯೂಟ್ ಮಾಡಿ. ಸರ್, ಇದು ಏನಾಗಿದೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಯುವಕರನ್ನ ಪ್ರತಿಯೊಂದು ಹಾದಿ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಗೌರ್ಮೆಂಟ್. ಏನ್ ಸರ್? ಹೌದು. ಓಕೆ, ಎಸ್ ಸರ್, ಥ್ಯಾಂಕ್ ಯು ಕೊಟ್ರೇಶ್ ಅವರೇ, ಥ್ಯಾಂಕ್ ಯು. ನೋಡ್ತಾ ಇರಿ ಆರ್ಮ್ಯಾಕ್ಸ್ನ. ಥ್ಯಾಂಕ್ ಯು.